ಮಗು ಉಳಿಸ್ಕೊಳ್ಳೋ ಸಲುವಾಗಿ ಜ್ವರ ನೆತ್ತಿಗೆ ಏರಿತ್ತು. ಅದ ಕಾರಣ ನಂಗೆ ಐಸ್ ವಾಟರ್ಲೆ ಜಳಕ ಮಾಡಕ್ ಡಾಕ್ಟರ್ ಆಪ್ಷನ್ ಕೊಟ್ಟಿದ್ರು. ಅದನ್ನು ಮುಗಿಸಿ 2 ದಿನ ಅಡ್ಮಿಟ್ ಇದ್ನಿ. ಅಲ್ಲಿಂದ ಸ್ವಲ್ಪ ಜ್ವರ ಕಡಿಮೆ ಆಗಕ್ ಸ್ಟಾರ್ಟ್ ಆಯ್ತು. ಡಾಕ್ಟರ್ ಮನಿಗ್ ಹೋಗ್ಬೋದು, ಡಿಸ್ಚಾರ್ಜ್ ಮಾಡ್ತೇವಿ ಅಂದ್ರು. ಅಲ್ಲಿಂದ ಹೆಂಗೋ ಮಗು ಸೇಫ್ ಆಯ್ತು ಅಂತ ಹೇಳಿ ಖುಷಿಲೆ ಮನಿಗ್ ಬಂದು, ಮನಿಗ್ ಬರೋಣ ಮಂಜೋರ್ ನೀ ಊರಿಗೆ ಹೋಗ್ಬಿಡ್ತೇನು, ಯಾಕಂದ್ರೆ ಇಲ್ಲಿ ನಾ ಡ್ಯೂಟಿ ಹೋಗ್ತಾನು, ನೀನ್ ನೋಡ್ಕೊಳಕ್ ಯಾರು ಇರಂಗಿಲ್ಲ ಅಂತಂದ್ರು. ಡಿಸ್ಚಾರ್ಜ್ ಆಗಿದ್ದ ದಿನ ನನ್ನ ಮನಿಗ್ ಬಂದ ತಕ್ಷಣ ಮಂಜೋರ್ ಅವ್ರ ಫ್ರೆಂಡ್ ಗಾಡಿ ಬುಕ್ ಮಾಡಿ ನನ್ನ ನಿಪ್ಪಾನಿಗೆ ಬಿಡುವ ವ್ಯವಸ್ಥೆ ಮಾಡಿದ್ರು. ಊರಿಗೆ ಹೋದ್ಮೇಲೆ 2 ದಿನ ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಲ್ಲಿಂದ ನಾರ್ಮಲ್ ಆಗಕ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನಂಗೆ ನಾರ್ಮಲ್ ದಿನಗಳು ಸ್ಟಾರ್ಟ್ ಆದು. ನಾನು ಖುಷಿಲೇನ ದಿನ ಕಳೆಯಕತ್ತಿದ್ನಿ. ಯಾವ್ದೇ ರೀತಿ ವಾಮಿಟ್ ಇರ್ಲಿಲ್ಲ. ಬೆಳಗ್ಗೆ ಎದ್ದು ಹಾಲು ಕುಡಿತೀನಿ, ಫ್ರೂಟ್ಸ್ ತಿಂತೀನಿ, ಮನಿ ಊಟನ ಜಾಸ್ತಿ ಮಾಡ್ತೀನಿ. ಈ ರೀತಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಾರ್ಮಲ್ ಆಗಿ ಸ್ಟಾರ್ಟ್ ಆಯ್ತು. ಮತ್ ಇನ್ನೊಂದ್ ಸ್ಪೆಷಲ್ ಏನಪ್ಪಾ ಅಂದ್ರೆ ನನ್ ಕೆಲಸ ನಾನ ಮಾಡ್ಕೋತೀನಿ. ಅವಾಗ್ಲೂ ನಾ ಫುಲ್ ಆಕ್ಟಿವ್ ಆಗಿ ಮನಿ ಕೆಲಸನೂ ಮಾಡ್ಕೋತಿದ್ನಿ. ಮಂಜು ಅವ್ರು ನನಗೆ ಎಷ್ಟು ಕಾಳಜಿ ಮಾಡ್ತೀರಂದ್ರೆ, ಅವ್ರು ಪುಣೆದಾಗಿದ್ರು ನಂಗೆ 15 ದಿನಕ್ಕೆ ಒಂದ್ಸಲ ಭೇಟಿಯಾಗಿ ಬರ್ತಿದ್ರು. ನನ್ ಪ್ರತಿ ಚೆಕಪ್ಗೂ ಅವ್ರ ನನ್ ಜೊತೆ ಇರ್ತಿದ್ರು. ಈ ರೀತಿ ನಾರ್ಮಲ್ ಆಗಿ ಖುಷಿಲೇನ ಫಸ್ಟ್ ಸೆಮಿಸ್ಟರ್ ಪ್ರೆಗ್ನೆನ್ಸಿ ಜರ್ನಿ ಮುಗೀತು. ಸೆಕೆಂಡ್ ಸೆಮಿಸ್ಟರ್ ಅಷ್ಟೇ ನಾರ್ಮಲ್ ಆಗಿ ನನ್ ಸ್ಟಾರ್ಟ್ ಆಯ್ತು. ಆಮೇಲೆ ನಂಗೆ 4 ಮಂತ್ ಮುಗ್ಯಾಕ್ ಬಂದಿತ್ತು. ಅಂದ್ರೆ 5th ಮಂತ್ ಸ್ಟಾರ್ಟ್ ಆಗೋಕಿಂತ ಮುಂಚೆನೆ ನಂಗೆ ಮಗು ಮೂಮೆಂಟ್ ಸ್ಟಾರ್ಟ್ ಆಯ್ತು. ಫಸ್ಟ್ ಟೈಮ್ ನಂಗೆ ಮಗು ಮೂಮೆಂಟ್ ಆದಾಗ ನಾ ಎಷ್ಟು ಖುಷಿ ಆಗಿನಿ ಅಂದ್ರೆ ಆ ಖುಷಿ ಮಾತೊಳಗ್ ಹೇಳಕ್ ಆಗಂಗಿಲ್ಲ, ಅಷ್ಟು ಖುಷಿ ಆಗಿದ್ನಿ. ಸಣ್ಣಂಗೆ ಬಟರ್ಫ್ಲೈ ಹೆಂಗ್ ಹಾರಾಡ್ತವಲ್ಲ ಆ ರೀತಿ ಫೀಲಿಂಗ್ ಇತ್ತು. ಆಮೇಲೆ ಮನೆಯವರೆಲ್ಲ ಸೇರಿ ಸಿಂಪಲ್ ಆಗಿ ನನ್ಗೆ 5ನೇ ತಿಂಗಳದಾಗ ಕಳಕುಪ್ಸ ಅಂತ ಮಾಡ್ತಾರೋ ಅದನ್ನ ಮಾಡಿರು. ಈ ರೀತಿ ಸೆಕೆಂಡ್ ಸೆಮಿಸ್ಟರ್ ಹೆಂಗೋ ನಾನ್ ಪಾರ್ ಆದ್ನಿ. ಅನಾಮಲಿ ಸ್ಕ್ಯಾನ್ ಕೂಡ ನಾರ್ಮಲ್ ಆಗೇ ಬಂತು. 6 ತಿಂಗಳ ತನಕ ನಾರ್ಮಲ್ ಇದ್ದಿದ್ ನಾನ 3rd ಸೆಮಿಸ್ಟರ್ ಹೋಗ ಭಾಳ ಕೆಟ್ಟ ಸೀರಿಯಸ್ ಆಗಿ ಹೆಲ್ತ್ ಇಶ್ಯೂ ಆಯ್ತು. ಅದ್ ಏನಾಯ್ತು ಮುಂದಿನ ಕತೆ ನೆಕ್ಸ್ಟ್ ಬ್ಲಾಗ್ ದಾಗ ಹೇಳ್ತೀನಿ. ಬಾಯ್ ಬಾಯ್.